ಗೈಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ 333 rupeesಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿರ್ತೀವಿ. ಸೊ ಈ ಒಂದು 333 rupees ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ಪೋಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 333 rupees ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು. ಥ್ರೂ ಫೋನ್ ಕಾಲ್ ನಿಮಗೆ ರೀಡಿಂಗ್ ಇರುತ್ತೆ. ಈ ಒಂದು ಆಫರ್ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಷ್ಟು ದಿನ ಕಂಟಿನ್ಯೂ ಮಾಡ್ತೀನಿ ಅನ್ನೋದು ನನಗೆ ಗ್ಯಾರಂಟಿ ಗೊತ್ತಿಲ್ಲ. ಓಕೆ, ಸೊ ಯಾವಾಗೆಲ್ಲ ಅನೌನ್ಸ್ ಮಾಡ್ತೀನಿ ಅವಾಗೆಲ್ಲ ನೀವು ರೀಡಿಂಗ್ಸ್ ನ ಯುಟಿಲೈಸ್ ಮಾಡ್ಕೋಬಹುದು ಬೇಕು ಅಂತಿದ್ರೆ. ಓಕೆ, ಸೊ ಈ ಒಂದು ವಿಡಿಯೋ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇರುವಂತ ರಿಲೇಶನ್ಶಿಪ್ ಅಲ್ಲಿ ಇರೋರಿಗೆ ಮಾತ್ರ ರೆಸೊನೇಟ್ ಆಗತ್ತೆ ಅಂತ ಹೇಳ್ತೀನಿ. ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ಅಂದ್ರೆ ನೋಡಿ, ಸೊ ನೀವು ಇದ್ದೀರಾ, ಈ ಕಡೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಕೂಡ ಇದ್ದಾರೆ ಅಂತ ಅಂದ್ರೆ ಥರ್ಡ್ ಪಾರ್ಟಿ ಸಿಚುಯೇಷನ್ ರಿಲೇಶನ್ಶಿಪ್ ಈ ಒಂದು ವಿಡಿಯೋ ನಿಮಗೆ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ದರ್ ಸೋ ಮೆನಿ ಪೀಪಲ್, ತುಂಬಾ ಜನ ಕೇಳ್ತಾರೆ, ಮ್ಯಾಮ್ ನಮ್ಮ ಪಾರ್ಟ್ನರ್ ಬೇರೆಯವ್ರ ಜೊತೆಗಿದ್ದಾರೆ, ಅವ್ರ ಜೊತೆಗೆ ಯಾವಾಗ ಬಿಟ್ಟು ಬರ್ತಾರೆ ಅಂಡ್ ಅವರಿಬ್ಬರ ಮಧ್ಯೆ ಯಾವ ತರ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಎಲ್ಲಾನು ತಿಳಿಸ್ಕೊಡಿ ಅಂತ ತುಂಬಾ ಜನ ಕೇಳಿದ್ರು. ಸೊ ಹಾಗಾಗಿ ದಿಸ್ ಫೈನಲಿ ಈ ಒಂದು ವಿಡಿಯೋನ ಹಾಕ್ತಾ ಇದ್ದೀನಿ. ಸೊ ಮೋಸ್ಟ್ ಆಫ್ ದ ಪೀಪಲ್ ರೀಡಿಂಗ್ಸ್ ಅಲ್ಲೆಲ್ಲ ಬರೋರಲ್ಲ, ಥರ್ಡ್ ಪಾರ್ಟಿ ಸಿಚುಯೇಷನ್ ಬಗ್ಗೆನೇ ತುಂಬಾ ಇರುತ್ತೆ. ಸೊ ಇದ್ರ ಬಗ್ಗೆ ಆಲ್ಮೋಸ್ಟ್ ಎಲ್ಲಾ ಕಡೆ ಎಲ್ಲ ರೀಡಿಂಗ್ಸ್ ನಾನು ಮಾಡಿದ್ದೀನಿ. ಬಟ್ ಸ್ಟಿಲ್ ಈ ಒಂದು ವಿಡಿಯೋಸ್ ಬರ್ತಿರೋದ್ರಿಂದ ಅಗೇನ್ ಐ ಆಮ್ ಡೂಯಿಂಗ್ ಫುಲ್ ನೋಡಿ. ಓಕೆ, ಸೊ ಫುಲ್ ನೋಡಿದಾಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ಬಹುದು. ಓಕೆ, ಸೊ ನಿಮ್ಮ ಪಾರ್ಟ್ನರ್ ಜೊತೆಗೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇದಾರಲ್ಲ, ಆ ಒಂದು ವ್ಯಕ್ತಿಯ ಎನರ್ಜೀಸ್ ಯಾವ ತರ ಇದೆ, ಅವ್ರು ನಿಜವಾಗ್ಲೂ ನಿಮ್ಮ ಪಾರ್ಟ್ನರ್ನ ಇಷ್ಟಪಡ್ತಿದಾರಾ ಅಥವಾ ಅವ್ರ ಒಂದು ಅಡ್ವಾಂಟೇಜ್ಗೋಸ್ಕರ ಇದ್ದಾರಾ, ಅಥವಾ ನಿಮ್ಮ ವ್ಯಕ್ತಿಯ ಮನಸ್ಥಿತಿ ಯಾವ ತರ ಇದೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ, ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಳೋಣ. ಓಕೆ, ಸೊ ದ ಕಾರ್ಡ್ಸ್ ಆರ್ ಸೇಯಿಂಗ್, ಓಕೆ, 10 of cups ಇದೆ, king of cups, 2 of cups, 6 of wands, king of swords and bottom of the card star ಇದೆ. ಸೊ ನೋಡಿ, ಇಲ್ಲಿ ಬಂದಿರುವಂತ ಎಲ್ಲಾ ಕಾರ್ಡ್ಸ್ ಕೂಡ ಮೇಜರ್ ಕಾರ್ಡ್ ಅಂತ ಹೇಳ್ತೀನಿ. ಇಟ್ಸ್ ಆಲ್ವೇಸ್ ಪಾಸಿಟಿವ್ ಕಾರ್ಡ್ಸ್ ಬಂದಿದೆ. ನೋಡಿ, 10 of cups ಇದೆ. ಸೊ 10 of cups ಇರೋದ್ರಿಂದ ಸೊ ನೀವು ಆಲ್ರೆಡಿ ಮ್ಯಾರಿಡ್ ಆಗಿರುವಂತ ವ್ಯಕ್ತಿ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರಬಹುದು, ಅಥವಾ ನಿಮಗ್ ಮ್ಯಾರಿಡ್ ಆಗಿರ್ಬಹುದು. ಸೊ ಸಮಥಿಂಗ್ ಈ ರೀತಿ ಎನರ್ಜಿ ನಂಗೆ ಕಾಣಿಸ್ತಾ ಇದೆ. ಸೊ 10 of cups ಇರೋದ್ರಿಂದ ಸ್ಟ್ರಾಂಗ್ಲಿ ಐ ಬಿಲೀವ್ ದಟ್ ಏನು ಅಂತ ಅಂದ್ರೆ ನಿಮ್ಮ ಪಾರ್ಟ್ನರ್ ಯಾರ ಜೊತೆಗಿದ್ದಾರೆ, ಮೇ ಬಿ ಆ ಒಂದು ವ್ಯಕ್ತಿನೂ ಕೂಡ ಮ್ಯಾರಿಡ್ ಆಗಿದ್ದಾರೆ. ಸೊ ಇಲ್ಲಿ ದೇರ್ ಈಸ್ ಅ ರಿಲೇಶನ್ಶಿಪ್ ವೇರ್ ಇಲ್ಲಿ ಅಂತ ಒಂದು ಬಾಂಡಿಂಗ್ ಇದೆ, ಅಥವಾ ಏನೋ ಒಂದು ಕನೆಕ್ಷನ್ ಇದೆ. ಅವ್ರೇನಾದ್ರು ಅವ್ರಿಗೋಸ್ಕರ ನಿಮ್ಮನ್ನೇ ಬಿಟ್ಟು ಹೋಗ್ತಾರೆ ಅಂತ ನಂಗೆ ಏನು ಕಾಣಿಸ್ತಾ ಇಲ್ಲ. ಸೊ ಇಲ್ಲಿ ಟೋಟಲ್ ಆಗಿ ಏನು ಅಂತ ಅಂದ್ರೆ ನಿಮ್ಮ ಪಾರ್ಟ್ನರ್ಗೂ ಮ್ಯಾರೇಜ್ ಆಗಿರ್ಬೋದು, ಅಥವಾ ಅವ್ರು ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದಾರೆ ಅವ್ರಿಗೂ ಕೂಡ ಮ್ಯಾರೇಜ್ ಆಗಿರ್ಬೋದು, ಅಥವಾ ನಿಮ್ಗೂ ಕೂಡ ಮ್ಯಾರೇಜ್ ಆಗಿರ್ಬೋದು. ಇಲ್ಲಿ ಟೋಟಲ್ ಆಗಿ ಎಲ್ಲರಿಗೂ ಮ್ಯಾರೇಜ್ ಆಗಿದೆ. ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ. ಸೊ ಈ ರೀತಿ ಎನರ್ಜಿನಲ್ಲಿ ಇದೀರಾ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮ್ಗಾಗಿ ಇರುತ್ತೆ. ಓಕೆ, ಯಾಕೆಂತಂದ್ರೆ ನೋಡಿ, 10 of cups ಇಸ್ ಗಿವಿಂಗ್ ಯು ದ ಸಿಗ್ನಲ್ ವೇರ್ ಇಲ್ಲಿ ರಿಲೇಶನ್ಶಿಪ್, ಪಾರ್ಟ್ನರ್ಶಿಪ್ ಇದೆ. ಸೊ ಮ್ಯಾರೇಜ್ ಆಗಿದ್ದಾರೆ. ಸೊ ಅಥವಾ ಮೇ ಬಿ ನೀವ್ ಯಾರು ವಿಡಿಯೋ ನೋಡ್ತಾ ಇದ್ರೆ ನೀವು ಸಿಂಗಲ್ ಆಗಿದ್ದು, ನಿಮ್ಮ ಪಾರ್ಟ್ನರ್ ಮ್ಯಾರಿಡ್ ಆಗಿದ್ದು, ಅವರ ಜೊತೆಗಿರೋರು ಅವರ ವೈಫ್, ಹಸ್ಬೆಂಡ್ ಆಗಿದ್ರೆ ಡೆಫಿನೆಟ್ಲಿ ನಾನೇನ್ ಹೇಳ್ಬೋದು ಅಂದ್ರೆ ಈ ಕನೆಕ್ಷನ್ ನ ಇಲ್ಲೇ ಬಿಡಬೇಕು ಅಂತಾನೆ ಹೇಳ್ತೀನಿ. ಯಾಕೆಂತಂದ್ರೆ ಇಲ್ಲಿ ಈ ಕನೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿದೆ. ಅವ್ರು ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ, ಅವರ ವೈಫ್, ಅವರ ಹಸ್ಬೆಂಡ್ ಜೊತೆಗೆ ನಿಮ್ಮ ಪಾರ್ಟ್ನರ್ ತುಂಬಾ ಸ್ಟ್ರಾಂಗ್ ಕನೆಕ್ಷನ್ ಅಲ್ಲಿ ಇದ್ದಾರೆ. ಮೇ ಬಿ ದೇ ಆರ್ ಆಲ್ರೆಡಿ ಆಲ್ಮೋಸ್ಟ್ ಮ್ಯಾರಿಡ್ ಫಾರ್ ಸೋ ಮೆನಿ ಇಯರ್ಸ್. 10 years ಆಗಿರ್ಬೋದು, 11 years ಆಗಿರ್ಬೋದು, 7 years ಆಗಿರ್ಬೋದು. 7 ವರ್ಷದ ಪ್ರೀತಿ, 10 ವರ್ಷದ ಪ್ರೀತಿ ಸಂಬಂಧದಲ್ಲಿ ಇದ್ದು ಅವ್ರೇನು ನಿಮಗೋಸ್ಕರ ಅವ್ರ ಹಸ್ಬೆಂಡ್ ವೈಫ್ ನ ತ್ಯಾಗ ಎಲ್ಲ ಮಾಡಿ ನಿಮ್ಮ ಜೊತೆಗೆ ಏನು ಓಡಿ ಬರಲ್ಲ. ಸೊ ಈ ರೀತಿ ನಂಗೆ ಕಾಣಿಸ್ತಾ ಇದೆ. ಮೇ ಬಿ ನೀವು ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಅಥವಾ ನೀವು ತುಂಬಾ ಹೋಪ್ಸ್ ಇಟ್ಕೊಂಡು ಕಾಯ್ತಾ ಇದ್ದೀರಾ, ಒಂದಲ್ಲ ಒಂದು ದಿನ ಅವ್ರ ರಿಲೇಶನ್ಶಿಪ್ ಬ್ರೇಕಪ್ ಆಗ್ಬಿಡುತ್ತೆ, ಅವಾಗ ನನ್ನ ಜೊತೆಗೆ ಮದ್ವೆ ಮಾಡ್ಕೊಬಿಡ್ತಾರೆ, ಈ ರೀತಿ ಎಲ್ಲ ಏನ್ ಅನ್ಕೋತಾ ಇದ್ರೆ ದಟ್ ಈಸ್ ನಾಟ್ ಹ್ಯಾಪನಿಂಗ್. ಸೊ ಮೇ ಬಿ ನೀವು ಅದೇ ಯೋಚನೆ ಮಾಡ್ತಾ ಇದ್ದೀರಾ, ಮೇ ಬಿ ಅದೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಸೊ ಅವ್ರಿಬ್ರ ಮಧ್ಯೆ ಬ್ರೇಕಪ್ ಆಗ್ಬೇಕು, ಡಿವೋರ್ಸ್ ಆಗ್ಬೇಕು, ದೆನ್ ಐ ಕ್ಯಾನ್ ಕಮ್ ಟು ಫಿಟ್ ಇನ್ ದಿಸ್ ಕನೆಕ್ಷನ್ ಅಂತ. ಸೊ ಒಂದು ನಾನೇನ್ ಹೇಳ್ಬೋದು ಅಂತಂದ್ರೆ ನೋಡಿ, ದಿಸ್ ಪರ್ಸನ್ ಇಸ್ ಆಕ್ಚುಲಿ ಅವರ ಮೈಂಡ್ ಅಲ್ಲೇ ಇಲ್ಲ ನಿಮ್ಮ ಜೊತೆಗೆ, ಅವ್ರನ್ನ ಬಿಟ್ಟು ನಿಮ್ಮ ಜೊತೆಗೆ ಬಂದು ಸಂಬಂಧವನ್ನ ಕಂಟಿನ್ಯೂ ಮಾಡಬೇಕು ಅನ್ನೋದು ಅವರಿಗೆ ಇಲ್ಲ. ಸೊ ಮೇ ಬಿ ಅವರು ನಿಮಗೆ ಮೋಸ ಮಾಡ್ತಿದ್ದಾರೆ, ನಿಮ್ಗೆ ಅದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತೀನಿ. ಬಟ್ ಸ್ಟಾರ್ ಇರೋದ್ರಿಂದ
ಸೊ ಸ್ಟಾರ್ ಇಸ್ ದ ಸಮಥಿಂಗ್ ವೇರ್ ಐ ಕ್ಯಾನ್ ಫೀಲ್ ದಟ್ ಎನರ್ಜಿ. ಈ ಒಂದು ವ್ಯಕ್ತಿ ತುಂಬಾ ಸ್ಟಕ್ ಎನರ್ಜಿನಲ್ಲಿದ್ದಾರೆ. ಅಂಡ್ ಇವ್ರಿಗೆ ಏನ್ ಯೋಚನೆ ಬರ್ತಾ ಇದೆ ಅಂತಂದ್ರೆ, ಈ ಕನೆಕ್ಷನ್ ನ ಡಿಸ್ಕಂಟಿನ್ಯೂ ಮಾಡ್ಬೇಕಾ ಬೇಡವಾ ಅದೇನು ಗೊತ್ತಾಗ್ತಾ ಇಲ್ಲ. ಸೊ ಕಂಪ್ಲೀಟ್ಲಿ ದಿಸ್ ಪರ್ಸನ್ ಇಸ್ ಗೋಯಿಂಗ್ ವೆರಿ ಬ್ಲೈಂಡ್. ಸೊ ಕಿಂಗ್ ಆಫ್ ಸೋರ್ಟ್ಸ್ ಇದೆ. ಸೊ ದಿಸ್ ಪರ್ಸನ್ ಇಸ್ ಆಕ್ಚುಲಿ ವೆರಿ ಹ್ಯಾಪಿ ಇನ್ ದೇರ್ ಕನೆಕ್ಷನ್. ಅವ್ರು ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ, ವಾಟ್ ಎವರ್ ದ ವೈಫ್ ಆರ್ ಹಸ್ಬೆಂಡ್, ಅವ್ರ ಜೊತೆಗೆ ರಿಲೇಶನ್ಶಿಪ್ ಚೆನ್ನಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರೆ, ಖುಷಿಯಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಸೊ ಅವರ ಲೈಫ್ ಅಲ್ಲಿ ಮೇ ಬಿ ನೀವು ಹೋದಾಗ ಡೆಫಿನೆಟ್ಲಿ ಅವರಿಬ್ರು ಮಧ್ಯೆ ಏನು ಅಂತ ಡಿಫರೆನ್ಸಸ್ ಆಗಲ್ಲ. ಸೊ ಅವರಿಂದ ನೀವೇ ಮೋಸ ಹೋಗ್ತಾ ಇದ್ರೆ ಬೆಟರ್ ದಿ ಕನೆಕ್ಷನ್ ಇಲ್ಲಿಗೆ ಬಿಡಬೇಕು. ಸೊ 6 of wands ಅಂಡ್ 2 of cups ಅಂಡ್ king of cups ಇದೆ. ಬಟ್ ದಿಸ್ ಪರ್ಸನ್ ಇಸ್ ಆಲ್ವೇಸ್ ಏನ್ ಹೇಳ್ಬೇಕು ಅಂದ್ರೆ ಎಸ್ಕೇಪ್ ಆಗ್ತಿದ್ದಾರೆ ಈ ಕನೆಕ್ಷನ್ ಅಲ್ಲಿ. ಅವರು ನಿಮ್ಗೆ ಏನೂ ಸರಿಯಾಗಿ ಹೇಳ್ತಾ ಇಲ್ಲ, ನೀವೇ ಮೋಸ ಹೋಗ್ತಾ ಇದ್ರೆ ಎಚ್ಚೆತ್ಕೊಳ್ಳಿ.